ಏನಾಯ್ತು? ಯಾಕೆ ಡಲ್ ಆಗಿದ್ಯಾ? ಅಭಿ ಮತ್ತೆ ಶ್ರಾವಣಿ ಇಬ್ರು ಜಗಳ ಆಡ್ಕೋತಿದ್ದಾರೆ. ಇನ್ನೂ ಜಗಳ ನಿಂತಿಲ್ಲ. ಶ್ರಾವಣಿಗೆ ಇದೆಲ್ಲ ಬೇಕಾಗಿದೆ ಬಿಡು. ಅಷ್ಟೊಂದೆಲ್ಲ ತಪ್ಪು ಮಾಡಿದ್ಮೇಲೂ ಅನ್ಭವಿಸ್ಲೇಬೇಕಲ್ವಾ? ಸ್ವಲ್ಪನಾದ್ರೂ ಸೆನ್ಸ್ ಇಟ್ಕೊಂಡು ಮಾತಾಡು ತನ್ವಿ. ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲಾನು ಗೊತ್ತು ನಿನ್ಗೆ. ಆದ್ರೂ ಸರಿ ಅನ್ನೋದ್ರ ಕಡೆ ಮಾತೇ ಆಡಲ್ಲ. ಚುಚ್ಚೋ ಮಾತುಗಳನ್ನ ತುಂಬಾ ಆಡ್ತಿದ್ಯಾ. ನಿನ್ ತರ ಇದ್ದಿದ್ರೆ ನನ್ಗೂ ನಿನ್ ಸ್ಥಿತಿನೇ ಬರ್ತಾ ಇತ್ತು. ನೀನೊಬ್ಳು ಎಮೋಷನಲ್ ಫುಲ್. ಅದಕ್ಕೆ ನೀನೀಗ ಬೇಜಾರು ಮಾಡ್ಕೊಂಡು ಇಲ್ಲಿ ಕೂತಿದ್ಯಾ. ಈ ವಿಷಯಕ್ಕೆ ನೀನು ತಲೆ ಹಾಕಿರ್ಲಿಲ್ಲ ಅಂದಿದ್ರೆ ನಿನ್ಗೂ ಈ ಗತಿ ಬರ್ತಾ ಇರ್ಲಿಲ್ಲ. ಶ್ರಾವಣಿ ಜೊತೆ ಅಳೋದಕ್ಕೆ ನೀನು ಹೋಗಿ ಕಂಪ್ನಿ ಕೊಡು, ನನ್ಗೇನು ಪ್ರಾಬ್ಲಮ್ ಇಲ್ಲ. ಏನಮ್ಮ ಹೇಳ್ತಾ ಇದೀಯ ನೀನು? ಅಳಿಯಂದ್ರು ಶ್ರಾವಣಿ ಚೆನ್ನಾಗಿಲ್ವಾ? ಹೇಳಮ್ಮ ಏನಾಯ್ತು ಅಂತ. ಶ್ರಾವಣಿ ಹೇಗಿದ್ದಾಳೆ? ನಿಮ್ ಅಮ್ಮೆಯ ಮಾಡಿದ ಕೆಲ್ಸದಿಂದ ನಮ್ಗಿವತ್ತು ಈ ಪರಿಸ್ಥಿತಿ ಬಂದಿದೆ. ಶಟಪ್ ತನ್ವಿ. ನನ್ ಬಾಯಿ ಮುಚ್ಚದಿಂದ ಏನ್ ಯೂಸ್ ಇಲ್ಲ ಮನ್ವಿ. ನಾನು ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು. ನೋಡಿ, ಅಮಯ್ಯನಿಂದ ಈ ಮನೇಲಿ ಏನೇನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಸಂಬಂಧಗಳು ಒಡೆದೋಗ್ತಾ ಇದೆ. ದೊಡಮ್ಮ, ಬಿಂದು, ನಾನು ಕೇಳಿದ ನಿಜನಾ? ಮತ್ತೆ ಏನಮ್ಮ ಮಾಡ್ಕೊಂಡೆ ನೀನು? ನಿನ್ನ ಜೀವನ ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಳ್ತಲ್ಲ ಅಂತ ನಂಗೆ ಬೇಜಾರಾಗ್ತಾ ಇದೆ ಕಣೆ. ಏನು ಕೇಳ್ಪಟ್ರಿ ದೊಡಮ್ಮ? ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ? ನನಗೇನು ಆಗಿಲ್ಲ ದೊಡಮ್ಮ. ಸಂಸಾರ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಅಲ್ವಾ. ನಾನು ಅದನ್ನೆಲ್ಲ ಸರಿ ಮಾಡ್ತೀನಿ. ಅಮ್ಮಯ್ಯ ಮತ್ತೆ ಆದ್ಯ ಹೇಗಿದ್ದಾರೆ? ಅವ್ರ ವಿಷಯ ಬಿಡಮ್ಮ ನೀನು. ಯಾಕೆ ದೊಡಮ್ಮ, ಏನಾಯ್ತು? ಮನೆಗೇನೋ ಸಮಸ್ಯೆ ಆಗಿದೆ ಅಂತೆ ಶ್ರಾವಣಿ. ಸಮಸ್ಯೆನಾ? ಹೌದು ಶ್ರಾವಣಿ, ಅದೇ ವಿಷಯ ಮಾತಾಡೋಣ ಅಂತ ಇಲ್ಲಿಗೆ ಬಂದೆ. ಅಳಿಯಂದ್ರೆ ಇಲ್ಲಿ, ನಿಮ್ಮ ಅತ್ತೆ ಎಲ್ಲಿ? ಅಳಿಯಂದ್ರೆ ಹೇಗಿದ್ದೀರಾ? ಅಳಿಯಂದ್ರೆ ಸಾರಿ ಟು ಸೇ ದಿಸ್ ಅತ್ತೆ, ನಾನು ಚೆನ್ನಾಗಿಲ್ಲ. ಬಾವಾ, ಯಾಕೀಗೆಲ್ಲ ಮಾತಾಡ್ತಾ ಇದ್ದೀರಾ? ಬಿಗ್ರೆ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ನಮ್ಮನ್ನು ಕ್ಷಮಿಸಿ ಬೀಗ್ರೆ. ಹೀಗೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನನಗಿಲ್ಲಿ ಬರೋಕ್ಕೂ ಮನಸ್ಸಿರಲಿಲ್ಲ. ಮತ್ತೆ ಯಾಕೆ ಬಂದ್ರಿ? ಮಮತಾ, ಅಮೇನ್ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಎಲ್ಲ ಮಾಡಾದ್ಮೇಲೆ ಇವಾಗ ಬಂದು ಕೈ ಮುಗಿದ್ರೆ ಏನ್ರಿ ಪ್ರಯೋಜನ? ನಮ್ಮ ಮನೆ ಬೆಂಕಿ ಹಚ್ಚಿ ಹೋದ್ನಲ್ಲ ನಿಮ್ಮ ಮಗ. ಮಮತಾ, ಎಲ್ಲ ಮುಗ್ದು ಹೋಗಿ ಈಗ ಈ ಥರ ಮಾತಾಡಿದ್ರೆ ಏನಮ್ಮ ಪ್ರಯೋಜನ? ಸುಕನ್ಯಾ ಅವರೇ, ದಯವಿಟ್ಟು ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡಿ. ನಾವು ಖುಷಿ ಪಡಬೇಕಾದ ವಿಚಾರ ನೋಡಿ. ನಾವು ಮತ್ತೆ ಬೀಗರಾಗಿದ್ದೀವಿ. ನಮ್ಮ ಸಂಬಂಧ ಇನ್ನು ಮುಂದೆ ಇನ್ನೂ ಗಟ್ಟಿಯಾಗುತ್ತೆ. ಅಕ್ಕ, ನೀವಿಷ್ಟು ಒಳ್ಳೆಯವರಾಗಿರೋದಕ್ಕೆ ಇವರೆಲ್ಲ ನಮ್ಮನ್ನ ಕಿತ್ಕೊಂಡು ತಿಂತಾ ಇರೋದು. ಇಲ್ಲಿ
ಯಾರು ಯಾರನ್ನೂ ಕಿತ್ಕೊಂಡು ತಿಂತಾ ಇಲ್ಲ ಮಮತಾ ಅವರೇ. ಗಿಳಿ ತನ್ನ ಪಂಜರದಿಂದ ಹೊಸ ಗೂಡಿಗೆ ಹಾರು ಬಂದಿದೆ ಅಷ್ಟೇ. ಏನು ಹೇಳಿದ್ರಿ? ಪಂಜರನ್ನ? ಆದ್ರೆ ನಾವಿಲ್ಲಿ ಆದ್ಯನ ಕಟ್ಟಾಕಿದ್ವಾ? ಹಾಗಂತ ಆದ್ಯ ಬಂದು ನಿಮ್ಗೆ ಹೇಳಿಲ್ಲ. ಸುಮ್ಮನೆ ಏನೇನೋ ಮಾತಾಡಬೇಡಿ. ಅಭಿ ಹೋಗ್ಲಿ ಬಿಡು ಪುಟ್ಟ. ಬೀಗ್ರೆ, ಏನು ವಿಷಯ ಬಂದಿದ್ದು? ಅದು ಮನೇಲಿ ಮೃತ್ಯುಂಜಯ ಹೋಮ ಮಾಡಿಸೋಣ ಅಂದ್ಕೊಂಡೆ. ಅದಕ್ಕೆ ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಮೃತ್ಯುಂಜಯ ಹೋಮನ ಇದ್ಕಿದ್ದಾಗೆ ಯಾಕೆ ದೊಡ್ಡಮ್ಮ? ಮನೆಗೆ ಜ್ಯೋತಿಷ್ಯರು ಬಂದಿದ್ರು. ನಮ್ಮ ಮನೇಲಿ ಆಗ್ತಿರೋ ಸಮಸ್ಯೆ ಬಗ್ಗೆ ಎಲ್ಲ ಹೇಳಿದ್ರು. ಸಮಸ್ಯೆನಾ? ಹೌದು ಕಣೆ, ನಮ್ಮ ಮನೆ ಮೇಲೆ ಒಂದು ಸಾವಿನ ನೆರಳಿದೆ ಅಂತೆ. ಏನು ಹೇಳ್ತಿದ್ದೀರಾ ದೊಡ್ಡಮ್ಮ? ಯಾರು ಹೇಳಿದ ಮಾತನ್ನ ಯಾಕೆ ನಂಬ್ತಿದ್ದೀರಾ ನೀವು? ಶ್ರಾವಣಿ, ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಪುಟ್ಟ. ಜ್ಯೋತಿಷಿಗಳು ಹೇಳ್ತಿದ್ದಾರೆ ಅಂದಮೇಲೆ ಅದರಲ್ಲಿ ಸತ್ಯ ಇರ್ಬೋದಲ್ವಾ? ಹೌದು ಬೀಗ್ರೆ, ನನಗೂ ತುಂಬ ಭಯ ಶುರುವಾಯಿತು. ಅದಕ್ಕೆ ಒಂದು ಮೃತ್ಯುಂಜಯ ಹೋಮ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಹೋಮಕ್ಕೆ ಬರಬೇಕು. ಸರಿ ದೊಡ್ಡಮ್ಮ. ನಾನು ಬರೋದಿಲ್ಲ. ನೀವೇನು ಬೇಕೋ ಅದನ್ನ ಮಾಡಿಸ್ಕೋಬೋದು, ನಾನಂತೂ ಬರಲ್ಲ. ನನ್ನ ಗಂಡ ಮನೆ ಬಿಟ್ಟು ಹೋಗಿ ತಿಂಗಳುಗಳೇ ಆಗೋಯ್ತು. ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಿಲ್ಲ. ಈಗ ನಮಗಂತಿರೋದು ನೀವು ಮಾತ್ರನೇ. ನಿಮ್ಮನ್ನು ಕರೀದೆ ಬೇರೆ ಯಾರನ್ನ ಕರೆಯೋಣ? ಇದು ಎಲ್ರಿಗೂ ಸಂಬಂಧಪಟ್ಟಿರೋ ವಿಷಯ. ಎಲ್ರಿಗೂ ಒಳ್ಳೇದಾಗಬೇಕು. ನೀವೆಲ್ಲರೂ ಖುಷಿಯಾಗಿ ಬಂದು ಹೋಮದಲ್ಲಿ ಪಾಲ್ಗೊಂಡ್ರೆ ನನಗೂ ಸಂತೋಷ ಆಗುತ್ತೆ. ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳಬೇಡಿ. ಅಭಿ ಪ್ಲೀಸ್ ಅಭಿ, ಅವ್ರು ಅಷ್ಟೊಂದು ಕೇಳ್ಕೊತಿದಾರಲ್ವಾ, ಇಲ್ಲ ಅಂತ ಹೇಳಬೇಡಿ. ನಾನು ಅಲ್ಲಿ ಬಂದು ಏನು ಮಾಡಬೇಕು? ನಿನ್ನ ತಮ್ಮ ಮಾಡಿರೋ ಅನಾಹುತದಿಂದ ನಾನು ಇನ್ನೂ ಆಚೆನೇ ಬರೋಕ್ಕಾಗ್ತಾ ಇಲ್ಲ. ಸದ್ಯ ಈ ಮನೇಲಿ ಯಾವ ಹೆಣ ಬಿದ್ದಿಲ್ಲ ಇನ್ನು. ಆ ಥರ ಎಲ್ಲ ಮಾತಾಡಬೇಡಿ ಅಳಿ ಅಂದರೆ, ಕೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ನು ಸತ್ಯನೇ ಹೇಳ್ತಾ ಇರೋದು, ನೀವದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಬಿಡ್ತು ನಿಮ್ಮ ಮಮತಾ ಅವರೇ, ಮನೇಲಿ ಈ ಥರದ ಅಪ್ಶಕನ ಮಾತಾಡಬಾರ್ದು. ಅಪಶಕುನ ನಮ್ಮ ಮನೇಲಿ ಯಾವತ್ತೂ ನಡೆದಾಯ್ತು. ಆದ್ರೆ ಎಫೆಕ್ಟ್ ಅವಾಗ ಆಗ್ತಿರುತ್ತಷ್ಟೇ, ನಾವೇ ನೋಡ್ತಿದೀವಲ್ಲ. ಅಭಿ, ಹೋಗಲ್ಲ ಅಂತ ಮಾತ್ರ ಹೇಳಬೇಡ ಅಮ್ಮ. ಕರಿತಾ ಇರೋದು ನಿಮ್ಮ ಅತ್ತೆ. ಪೂಜೆ ವಿಚಾರದಲ್ಲಿ ತಾತ್ಸಾರ ಮಾಡಬಾರ್ದು ಅಭಿ. ಅವ್ರು ಹೇಗಿದ್ರು ಇನ್ವೈಟ್ ಮಾಡಿದ್ದಾರೆ, ನಾವು ಹೋಗಿ ಬರೋಣ. ಸುಕನ್ಯಾ ಅವರೇ, ನೀವೇನು ಟೆನ್ಷನ್ ತಗೋಬೇಡಿ. ಅಭಿ ಖಂಡಿತ ಬರ್ತಾನೆ. ಸುಕನ್ಯಾ ಅವರೇ, ಏನೋ ಕೆಟ್ಟಗಳಿಗೆ ನಡಿಬಾರದೆ ನಡೆದೋಯ್ತು. ಅಮೇಯ ಆದ್ಯ ನನ್ನ ಹತ್ರ ಬಂದು ಒಂದ್ಸಲ ಮಾತಾಡಬೇಕಿತ್ತು. ಅವ್ರು ಇಷ್ಟಪಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಅದೇ ಕಲ್ಯಾಣ ಮಂಟಪದಲ್ಲಿ ಗ್ರ್ಯಾಂಡಾಗಿ ಅವರಿಬ್ಬರು ಮದುವೆನೂ ನಾನೇ ಮಾಡ್ತಿದ್ದೆ. ಅಷ್ಟರಲ್ಲಿ ಮಕ್ಕಳಿಬ್ರು ದುಡುಕ್ಬಿಟ್ರು. ಹೋಗಲಿ ಬಿಡಿ, ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇನ್ನು ಮುಂದೇನಾದರೂ ನಮ್ಮ ಎರಡು ಕುಟುಂಬನೂ ಒಂದಾಗಿ ಖುಷಿಯಾಗಿರೋಣ.
ಮತ್ತೆ ಎಲ್ಲರೂ ಒಂದು ಮಾಡಬೇಕು, ಎಲ್ಲರೂ ಖುಷಿಯಾಗಿರಬೇಕು. ಅದೇ ನನ್ನ ಉದ್ದೇಶ. ನಿಮ್ಮಂಥ ಬೀಗ್ರನ್ನ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ. ಹಾಗೆಲ್ಲ ಏನೂ ಇಲ್ಲ ಸುಕನ್ಯಾ ಅವರೇ. ಇನ್ಫ್ಯಾಕ್ಟ್ ನಾವು ನಿಮ್ಮನ್ನು ಪಡೆದಿದ್ದಕ್ಕೆ ತುಂಬ ಖುಷಿಯಾಗಿದ್ದೀವಿ. ಶ್ರಾವಣಿ ಅಂತ ಸೊಸೆ ಪಡೆಯೋದಕ್ಕೂ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಅಕ್ಕ, ನಿನಗಿರೋ ಅಷ್ಟು ಪ್ರೀತಿ ಅಭಿಮಾನ ಇವ್ರಿಗೆ ಯಾರಿಗಾದ್ರೂ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಶ್ರಾವಣಿ ಅಕ್ಕ, ನಾನೊಂದು ನಿಮಿಷ ಬರ್ತೀನಿ. ಸುಕನ್ಯಾ ಅವರೇ, ಯಾಕಿನ್ನು ನಿಂತ ಇದ್ದೀರಾ? ಕೂತ್ಕೊಳ್ಳಿ. ಅಕ್ಕ, ಏನು ನಡೀತಾ ಇದೆ ಇಲ್ಲಿ? ನೀವು ಆರಾಮಾಗಿದ್ದೀರಾ? ನಿನ್ನ ಹತ್ರ ಮುಚ್ಚಿಡೋ ಅಂಥದ್ದೇನೂ ಇಲ್ಲ ಬಿಂದು. ಅಭಿಯವ್ರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ. ಸಮಾಧಾನ ಮಾಡೋಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರ ಕೋಪ ಕಮ್ಮಿ ಆಗ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಅಕ್ಕ. ಅಭಿಭಾವನ್ ಸಮಾಧಾನ ಮಾಡೋದು ನಿಮಗೆ ತುಂಬ ಸುಲಭ. ಹೇಗೆ? ಏನಕ್ಕ ಹೀಗೆಲ್ಲ ಕೇಳ್ತಾ ಇದ್ದೀರಾ? ನೀವು ಕೋಪ ಮಾಡ್ಕೊಂಡಾಗ ಅಭಿಭಾವ ನಿಮ್ಮನ್ನ ಹೋಲಿಸ್ಕೊಳಕ್ಕೆ ಏನೆಲ್ಲ ಮಾಡಿದ್ರು ಅಂತ ಗೊತ್ತಿದೆ ಅಲ್ವಾ? ಈಗ ನಿಮ್ಮ ಟರ್ನ್. ಅವರನ್ನು ನೋಡಿದ್ರೆ ಅಷ್ಟು ಸುಲಭವಾಗಿ ಮರೆಯೋ ಥರ ಕಾಣಿಸ್ತಿಲ್ಲ ಬಿಂದು. ಇಷ್ಟೊಂದು ಕ್ಯೂಟ್ ಹೆಂಡತಿ ಮೇಲೆ ಎಷ್ಟು ದಿನ ಅಂತ ಕೋಪ ಮಾಡ್ಕೊಂಡಿರೋಕ್ಕಾಗತ್ತೆ ಹೇಳಿ? ನಿಮ್ಮ ನಗು ನೋಡ್ತಿದ್ದಂಗೆ ಎಲ್ಲ ಮರೀತಾರೆ. ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದ ಘಟನೆಯಿಂದ ಅಭಿಭಾವ ಜಾಗದಲ್ಲಿ ಯಾರೇ ಇದ್ದರೂ ಹೀಗೆ ನಡ್ಕೊಳ್ತಾ ಇದ್ರು ಅಂತ ಅನಿಸುತ್ತೆ. ಅದಕ್ಕೆ ಬಿಂದು, ಅವರೆಷ್ಟೇ ಕೋಪ ಮಾಡಿಕೊಂಡ್ರು ನಾನು ಸಮಾಧಾನ ಮಾಡ್ತಾ ಇದ್ದೀನಿ. ನಾನು ನಿಮಗಿಂತ ಚಿಕ್ಕವಳು, ಆದರೂ ಕೆಲವೊಂದು ಸಜೆಷನ್ಸ್ ಕೊಡ್ತೀನಿ, ಕೇಳ್ತೀರಾ? ಹೇಳಿ ಬಿಂದು. ಅಭಿಭಾವನ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಏನೇ ಹೇಳಿದ್ರು ಈಸಿಯಾಗಿ ತಗೊಳ್ಳಿ, ನಗ್ನಗ್ತಾ ರಿಸೀವ್ ಮಾಡ್ಕೊಳ್ಳಿ. ಸರಿ. ಮತ್ತು ಆದ್ಯ ಮತ್ತು ಅಮಿಯಾ ಹೇಗಿದ್ದಾರೆ? ಅವ್ರ ವಿಷಯ ಬಿಡಿ ಅಕ್ಕ, ಜೋಡಿ ಅಕ್ಕಿಗಳು ಚೆನ್ನಾಗೇ ಇರ್ತಾರೆ. ಆದ್ಯ ಅಂತೂ ನಿಮ್ಮಿಬ್ಬರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು. ಅವಳಿಂದ ನೀವು ಕಷ್ಟಪಡಬೇಕಾಗಿ ಬಂತಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ಲು. ಅಮ್ಮಯ್ಯ ಅಂತೂ ನಿಮ್ಮ ಜೀವನ ಏನಾಗ್ಬಿಡುತ್ತೋ ಅಂತ ಆತಂಕದಲ್ಲೇ ಇದ್ದಾನೆ. ಅಮ್ಮಯ್ಯಗೆ ಅಷ್ಟೊಂದು ನನ್ನ ಮೇಲೆ ಕೇರಿದ್ರೆ ಈ ರೀತಿ ಎಲ್ಲ ಯಾಕೆ ಮಾಡಬೇಕಾಗಿತ್ತು? ಗೊತ್ತಿಲ್ಲ ಅಕ್ಕ, ಕೊನೆ ಮೂಮೆಂಟ್ವರೆಗೂ ಅಮ್ಮಯ್ಯ ಡಿಸೈಡ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಆದ್ಯ ಸಡನ್ನಾಗಿ ಮದುವೆ ಮನೆಯಿಂದ ಓಡ್ ಬಂದ್ಲು. ಮದುವೆನೂ ಮಾಡ್ಕೊಂಡು ಮನೆಗೂ ಬಂದ್ಬಿಟ್ರು. ಈ ವಿಷಯದಲ್ಲಿ ನಾನು ಇನ್ನು ಶಾಕಲ್ಲೇ ಇದ್ದೀನಿ. ಬಿಂದು, ಅಕ್ಕ, ಅತ್ತೆ ಕರೀತಾ ಇದ್ದಾರೆ. ನೀವು ಹೋಮ್ವರ್ಕ್ ಬರ್ತೀರಲ್ಲ, ಆವಾಗ ಮಿಕ್ಕಿದ್ದು ಮಾತಾಡೋಣ. ಇವಾಗ ಬನ್ನಿ ಹೊರಡೋಣ. ಸರಿ ಬಿಂದು. ನಮಗಿರೋ ದುಃಖ ಒಂದೇ ಬೀಗ್ರೆ, ನಮ್ಮ ಯಜಮಾನ್ರು ಮನೇಲಿ ಇಲ್ಲದೆ ಇರೋದು. ಮನೆಗೆ ಬಂದಿರೋ ಹೊಸ ಸೊಸೆನ ನೋಡೋಕ್ಕೂ ಅವರಿಲ್ಲ. ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಸುಕನ್ಯಾ ಅವರೇ. ಅವ್ರಿಗೇನೂ ಆಗಲ್ಲ. ಅವರು ಸುರಕ್ಷಿತವಾಗಿ ಮನೆಗೆ ವಾಪಸ್ ಬಂದೇ ಬರ್ತಾರೆ. ನಿಮ್ಮ ಬಾಯಿ ಹಾರೈಕೆಯಿಂದ ಅಷ್ಟಾದರೆ ಸಾಕು. ಬಿಂದು, ಹೊರಡೋಣ ಬಾ. ಒಂದು ನಿಮಿಷ. ಇದು ಆದ್ಯ ಬಟ್ಟೆಗಳು, ಅವಳು ಕೊಟ್ಬಿಡಿ. ಸರಿ. ಹೋಮಕ್ಕೆ ಬರೋದನ್ನು ಯಾರೂ ಮರಿಬೇಡಿ ಬೀಗ್ರೆ. ನೀವೇನು ಟೆನ್ಷನ್ ತಗೋಬೇಡಿ. ನಾವು ಕುಟುಂಬ ಸಮೇತ ನಿಮ್ಮ ಮನೆಗೆ ಹೋಮಕ್ಕೆ ಬಂದೇ ಬರ್ತೀವಿ. ಮಮತಾವ್ರೆ, ಬರ್ಲ ಪುಟ್ಟ?
ಬನ್ನಿ ಕೆಳಗಡೆ ಬನ್ನಿ. ಇಷ್ಟೆಲ್ಲ ಆದರೂ ಅವ್ರ ಹತ್ರ ಸಮಾಧಾನದಿಂದ ಮಾತಾಡಿ ಕಳ್ಸಿದ್ರಲ್ವಾ, ಥ್ಯಾಂಕ್ಸ್ ಅಮ್ಮ. ಸನ್ಯಾಸಿ ಆಗ್ತಿದ್ದಾಳಂತೆ, ನೀವೆಲ್ಲ ಸೇರಿ ಅವಳನ್ನ ಹಿಮಾಲಯಕ್ಕೆ ಕಳಿಸ್ಬಿಡಿ. ಅವಳ ಮಾತಿಗೆ ಬೇಜಾರು ಮಾಡ್ಕೋಬೇಡ ಪುಟ್ಟ. ನಾನು ಯಾವತ್ತಿದ್ರೂ ನಿನ್ನ ಪರಾನೆ. ನೀನು ಈ ಮನೇಲಿ ಖುಷಿಯಾಗಿರಬೇಕು. ಥ್ಯಾಂಕ್ಸ್ ಅಮ್ಮ.